ವೆಜ್ ಫುಡ್ ಮ್ಯಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನವರಾತ್ರಿ ಹಬ್ಬಕ್ಕೆ ನವ ಪಾಯಸಗಳು ಸೀರೀಸ್ನ 4ನೇ ಎಪಿಸೋಡಲ್ಲಿ ನಾವು ಅಪ್ಪಿ ಪಾಯಸ ಅಥವಾ ಅಪ್ಪಿ ಖೀರನ್ನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಇದಕ್ಕಾಗಿ ಪಾತ್ರೆಯಲ್ಲಿ ನಾನಿಲ್ಲಿ 1 ಕಪ್ನಷ್ಟು ಗೋಧಿ ಹಿಟ್ಟು, ಅರ್ಧ ಕಪ್ನಷ್ಟು ಮೈದಾ ಹಿಟ್ಟು, ಸ್ವಲ್ಪ ನೀರು ಹಾಗೆ ಎಣ್ಣೆನ ಹಾಕೊಂಡು ಪೂರಿ ಹಿಟ್ಟಿನ ಹದಕ್ಕೆ ನಾದ್ಕೊಳ್ತಾ ಇದ್ದೀನಿ. ಸಖತ್ ಟ್ರೆಡಿಷನಲ್ ಆಗಿರುವಂಥ ರೆಸಿಪಿ ಇದು. ಸುಮಾರು ಜನರಿಗೆ ಈ ರೆಸಿಪಿ ಗೊತ್ತಿಲ್ಲ. ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ನೆನೆಯೋದಕ್ಕೆ ಬಿಡೋಣ. ಇದು ಚೆನ್ನಾಗಿ ನೆನೆಯೋವರೆಗೂ ನಾವಿಲ್ಲಿ ಒಂದು ಪಾತ್ರೆಗೆ ಅರ್ಧ ಲೀಟರಷ್ಟು ಹಾಲನ್ನು ಹಾಕ್ಕೊಂಡು ಇದನ್ನು ಕಾಯಿಸ್ಕೊಳ್ಳೋದಕ್ಕೆ ಇಟ್ಕೊಳ್ಳೋಣ. ಹಾಲು ಚೆನ್ನಾಗಿ ಕುದ್ದಾದ್ಮೇಲೆ ಇದಕ್ಕೆ ಸುಮಾರಾಗಿ ಅರ್ಧ ಕಪ್ನಷ್ಟು ಸಕ್ಕರೆನ ಹಾಕೊಳ್ಳೋಣ. ನೀವು ಸಕ್ಕರೆ ಜಾಸ್ತಿ ತಿಂತೀರಾ ಅನ್ನೋದಾದರೆ 3/4 ಕಪ್ನಷ್ಟು ಸಕ್ಕರೆ ಹಾಕೊಳ್ಬೋದು. ಪ್ಯಾನಿಗೆ ಎಣ್ಣೆ ಹಾಕೊಂಡು ಅದನ್ನು ಕಾಯೋದಕ್ಕೆ ಬಿಡಿ. ಅಷ್ಟೊತ್ತಿಗಾಗಲೇ ಹಿಟ್ಟು ಕೂಡ ನೆಂದಿರುತ್ತೆ. ಇದರಿಂದ ಈ ರೀತಿ ಉಂಡೆಗಳನ್ನು ಮಾಡಿಕೊಂಡು ನಾವು ಪೂರಿಗಳನ್ನು ಲಟ್ಸ್ಕೊಳ್ಬೇಕಾಗತ್ತೆ. ಇಲ್ಲಿ ಪೂರಿನ ದಪ್ಪಗೆ ಲಟ್ಸ್ಕೊಳ್ಬಾರ್ದು, ಇದು ಆದಷ್ಟು ತೆಳ್ಳಗೆ ನಾವು ಲಟ್ಸ್ಕೊಳ್ಬೇಕಾಗತ್ತೆ. ಹಪ್ಪಳದ ಹದಕ್ಕೆ ಬರಬೇಕು, ಅಷ್ಟು ತೆಳ್ಳಗಿರಬೇಕು. ಶೇಪ್ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ, ಯಾವ ಶೇಪ್ ಆದರೂ ಪರವಾಗಿಲ್ಲ. ಈಗ ಇದನ್ನು ಎಣ್ಣೆಗೆ ಹಾಕ್ಕೊಂಡು ಇದು ಹಪ್ಪಳದ ಥರ ಗರಿ ಗರಿ ಆಗಬೇಕು, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕರ್ಕೊಳ್ಳಿ. ನೀವು ನೋಡ್ತಾ ಇರ್ಬೋದು, ನೋಡಿ ಎಷ್ಟು ಗರಿ ಗರಿಯಾಗಿ ಬಂದಿದೆ ಅಂತ. ಇದೇ ಸೈಜಿನ 4 ಪೂರಿಗಳನ್ನು ನಾನು ಕರ್ಕೊಂಡು ಇಟ್ಕೊಂಡಿದ್ದೆ. ಕುಟ್ಟು ಕಲ್ಲಿಗೆ ಸ್ವಲ್ಪ ಏಲಕ್ಕಿನ ಹಾಕ್ಕೊಂಡು ಅದು ಪುಡಿ ಆಗೋವರೆಗೂ ಚೆನ್ನಾಗಿ ಜಜ್ಜಿಟ್ಕೊಳ್ಳಿ. ಪೂರಿ ಪೂರ್ತಿ ತಣ್ಣಗಾಗೋವರೆಗೂ ನೀವು ಕಾಯಬೇಕಾಗತ್ತೆ. ಪೂರಿ ಪೂರ್ತಿ ತಣ್ಣಗಾದ್ಮೇಲೆ ಅದನ್ನು ಈ ರೀತಿಯಾಗಿ ಮುರ್ಕೊಳ್ಳಿ. ನೋಡಿ, ಇಷ್ಟು ಗರಿ ಗರಿಯಾಗಿ ಬರಬೇಕು. ತುಂಬ ದೊಡ್ಡ ದೊಡ್ಡ ಸೈಜಲ್ಲಿ ಮುರ್ಕೊಳ್ಳೋಕೆ ಹೋಗಬೇಡಿ. ನಾವಿಷ್ಟು ಗರಿ ಗರಿಯಾಗಿ ಯಾಕೆ ಮಾಡ್ಕೊಳ್ತೀವಿ ಅಂತಂದರೆ ಇದನ್ನು ನಾವು ಹಾಲಲ್ಲಿ ಹಾಕ್ತೀವಿ. ಮೆತ್ತಗೆ ಮಾಡ್ಕೊಂಡ್ಬಿಟ್ರೆ ಅದು ಪೂರ್ತಿ ಮುದ್ದೆ ಮುದ್ದೆ ಆಗಿ ಹೋಗುತ್ತೆ. ಈಗ ಮುರಿದಿಟ್ಕೊಂಡಿರುವಂಥ ಪೂರಿಗಳನ್ನು ಹಾಲಿಗೆ ಸೇರಿಸುವಂಥ ಸಮಯ. ಮೊದಲಿಗೆ ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಕೈಯಾಡ್ಕೊಳ್ತಾ ಇದ್ದೀನಿ. ಮುರಿದಿಟ್ಕೊಂಡಿರುವಂಥ ಪೂರಿ ಪುಡಿಗಳನ್ನು ಸಹ ಇಲ್ಲಿ ಸೇರಿಸಿ ಇದನ್ನು ಚೆನ್ನಾಗಿ ಕೈಯಾಡ್ಕೊಳ್ಳಿ. ಇದನ್ನ ಚೆನ್ನಾಗಿ ಕೈಯಾಡಿ 1-2 ನಿಮಿಷ ಇದನ್ನ ಕುದಿಯೋದಕ್ಕೆ ಬಿಡಿ. ಅಲ್ಲಿವರೆಗೂ ನಾವು ತುಪ್ಪದ ಒಗ್ಗರಣೆನ ಮಾಡಿಕೊಂಡು ಈ ಗೋಡಂಬಿ ದ್ರಾಕ್ಷಿಗಳ ತುಪ್ಪದ ಒಗ್ಗರಣೆನ ನಾವಿಲ್ಲಿ ಸೇರಿಸೋಣ. ಇದನ್ನು ಕೂಡ ಚೆನ್ನಾಗಿ ಕೈಯಾಡ್ಕೊಳ್ಳಿ. ಸ್ವಲ್ಪ ಗಟ್ಟಿನೇ ಕನ್ಸಿಸ್ಟೆನ್ಸಿ ಆಗಿದೆ. ನೀವು ಬೇಕಂದ್ರೆ ಇದಕ್ಕೆ ಇನ್ನೊಂದು ಸ್ವಲ್ಪ ಹಾಲು ಸೇರಿಸ್ಕೋಬಹುದು. ಅದನ್ನ ನಮ್ಮನೆಯಲ್ಲಿ ಹೀಗೆ ತಿನ್ನೋದಕ್ಕೆ ಇಷ್ಟಪಡ್ತಾರೆ. ನೆಕ್ಸ್ಟ್ ಪಾಯಸದ ರೆಸಿಪಿ ಯಾವುದಂತ ಗೆಸ್ ಮಾಡ್ತೀರಾ? ಹಾಗಾದ್ರೆ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ವೆಜ್ ಫುಡ್ ಮ್ಯಾನ್ಯುಯಲ್ ಸೈನಿಂಗ್ ಆಫ್ ಫಾರ್ ನೌ. ಬಾಯ್.